ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಕಲೆ, ಲೈಂಗಿಕ ತಜ್ಞ, ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಲಾಸ್ಟ್ 3 ಡೇಸ್ದಿಂದ ಒಂದೇ ಕ್ವಶನ್ ಜಾಸ್ತಿ ಬರ್ತಾಯಿದೆ. ಎಲ್ಲರಿಗೆ ನಾನು ಪರ್ಸ್ನಲಿ ಫೋನಲ್ಲಿ ಅಟೆಂಡ್ ಮಾಡಿ ಮಾತಾಡೋಕ್ಕಾಗಲ್ಲ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇವೆಲ್ಲ ವ್ಯಾಲೆಂಟೈನ್ ಡೇ ಸೈಡ್ ಎಫೆಕ್ಟು. ಎಷ್ಟೋ ಹುಡುಗರು ಏನು ಮಾಡಿದ್ದಾರೆ, ಪಾರ್ಟ್ನರ್ ಜೊತೆಗೆ ಅಲ್ಲಿ ಇಲ್ಲಿ ಹೋಟೆಲ್ಸು ಅದು ಎಲ್ಲ ಹೋಗಿದ್ದಾರೆ. ಅವ್ರಿಗೆ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಒಂದು ಉದ್ರೇಕ ಬಂದಿಲ್ಲ ಸ್ವಲ್ಪ ಜನರಿಗೆ ಸ್ಖಲನ ಬೇಗ ಆಗಿದೆ. ಸ್ವಲ್ಪ ಜನರಿಗೆ ಏನಂದರೆ ಅದು ಒಂದು ಫಿಯರ್ದಿಂದನೇ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಇದು ವೆರಿ ಕಾಮನ್. ಏನು ಜಾಸ್ತಿ ತಲೆಯಲ್ಲಿ ಟೆನ್ಷನ್ ಮಾಡ್ಕೊಬೇಡಿ. ಯಾಕಂದರೆ ಫಸ್ಟ್ ಟೈಮ್ ಹೋಗಿದ್ದಿರ್ತೀರ, ಯಾರೋ ನಮಗೆ ನೋಡಿರ್ಬೋದಾ ಅಂತ ಭಯ ಇರುತ್ತೆ, ಅಥವಾ ಅನ್ನೊಂದು ಜಾಗದಲ್ಲಿ ಎಲ್ಲಾದರೂ ಕ್ಯಾಮೆರಾ ಇರ್ಬೋದಾ ಅಂತ ಒಂದು ಭಯ ಇರುತ್ತೆ. ಟೈಮ್ ಮಸ್ಟರ್ಬೇಷನ್ ಜಾಸ್ತಿ ಮಾಡಿದಿರ್ತೀರ, ಅದರದ್ದೊಂದು ಸೈಡ್ ಎಫೆಕ್ಟ್ದಿಂದ ಉದ್ರೇಕ ಕರೆಕ್ಟಾಗಿ ಬರೋಲ್ಲ. ಇವೆಲ್ಲ ಪ್ರಾಬ್ಲಮ್ ವೆರಿ ಕಾಮನ್. ಇನ್ ಕೇಸ್ ಫಸ್ಟ್ ಟೈಮ್ ನಿಮಗೆ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾರೋ ಕಾರ್ ಡ್ರೈವಿಂಗ್ ಸ್ಕೂಲಲ್ಲಿ ಹೋದರೆ ಫಸ್ಟ್ ದಿನವೇ ಅವನಿಗೆ ಕಾರ್ ಕಲಿಯೋಕ್ಕೆ ಬರೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಜಾರು ಮಾಡ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ. ನನಗೇನೋ ಪ್ರಾಬ್ಲಮ್ ಇದೆ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡಿ ಆ ಬ್ಲಡ್ ಟೆಸ್ಟು ಈ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯ ಆಹಾರ ತೊಗೊಳ್ಳಿ, ಒಳ್ಳೆ ನಿದ್ರೆ ಮಾಡಿ. ಹಸ್ತಮೈಥುನ ಏನಾದರೂ ಮಾಡ್ತಾಯಿದ್ರೆ ಬಿಡಿ. ಅನ್ನೆಸೆಸರಿ ಟೆನ್ಷನ್ ಮಾಡಬೇಡಿ. ಏನಿಲ್ಲ, ಒಂದು ಸತಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಡೋಂಟ್ ವರಿ. ಆಲ್ ದ ಬೆಸ್ಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ.